ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಹಲ್ಯ ಅಹಲ್ಯ, ರೊಟ್ಟಿ ಜಾರಿ ತುಪ್ಪದ ಬರಣಿಗೆ ಬೀಳ್ತಾ ಇದೆ ಅಮ್ಮ. ನಾವು ನಿರೀಕ್ಷೆ ಮಾಡೋದಕ್ಕಿಂತ ಬಹಳ ಬೇಗ ನಾವು ಆಸೆ ಪಟ್ಟ ದಾರಿಗಳು ಕಾಣ್ತಾ ಇದೆ. ಅಂಥದ್ದೇನಾಯ್ತು ಚಿಕ್ಕಪ್ಪ? ಈಗ ಯಾವಾಗ ನೋಡಿದ್ರು ಕೊರಗು ಕೊರತೆ ಎರಡ್ರ ಬಗ್ಗೆನೇ ಹೇಳ್ತಾ ಇದ್ರಿ. ಇವತ್ ನೋಡಿದ್ರೆ ತುಂಬಾ ಖುಷಿಯಾಗಿದ್ದೀರಾ. ಅದೇಮ್ಮ, ಅನಿಕೇತ್ ಸಾಕೇತ್ ನಿನ್ನ ವಾಪಸ್ ಆಫೀಸ್ ಕರ್ಸ್ಕೋಬೇಕು ಅಂತ ಮಾತಾಡ್ತಾ ಇದ್ರು. ಅನಿಕೇತು ಕಂಪನಿಲಿ ನಿನಗಾಗೆ ಒಂದು ಸಪರೇಟ್ ಆಗಿ ಒಂದು ಪೊಸಿಷನ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ತಿದ್ದ. ಅಂದ ಮೇಲೆ ಸಾಕೇತ್ಗೆ ಸರಿಸಮವಾಗಿ ನಿನ್ನ ಸ್ಥಾನನೂ ಇರುತ್ತೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನ್ ಅನ್ಸತ್ತೆ ಚಿಕ್ಕಪ್ಪ? ನಾನ್ ಆಫೀಸ್ಗೆ ಬರ್ಬೇಕೋ ಬರ್ಬಾರ್ದು? ಏನಮ್ಮ ಹೇಳ್ತಿದ್ಯಾ ನೀನು? ನಮ್ ಗುರಿ ಈಡೇರೋದಕ್ಕೆ ಇದಕ್ಕಿಂತ ಸುಲಭವಾದ ದಾರಿ ಇದೆಯಾ? ಹಾ, ಸರಿ ಬಿಡಿ ಚಿಕ್ಕಪ್ಪ, ಅವ್ರು ಬಂದು ನನ್ನ ಹತ್ರ ಮಾತಾಡ್ಲಿ, ನಾನ್ ಮಾತಾಡ್ತೀನಿ. ಅವಾಗೇನೋ ಅವಶ್ಯಕತೆ ಇತ್ತು, ಅದಕ್ಕೆ ಕೆಲಸ ಮಾಡ್ತಿದ್ದೆ. ಆದ್ರೆ ಈಗ ಸ್ವಲ್ಪ ಯೋಚನೆ ಮಾಡ್ಬೇಕು, ನೋಡೋಣ ಏನ್ ಮಾಡೋದು ಅಂತ. ಅಲ್ಲಮ್ಮ ಅದು. ಸರಿ ಚಿಕ್ಕಪ್ಪ, ಕೆಲಸ ಮುಗಿಸ್ಕೊಂಡು ಮನೆಗೆ ಬನ್ನಿ. ಅರೆ, ನಮ್ಮ ದಾರಿ ಸುಲಭ ಆಗ್ತಿರ್ಬೇಕಾದ್ರೆ ಅಹಲ್ಯ ಯಾಕೆ ನಿರಾಸೆ ಮಾತಾಡ್ತಿದ್ದಾಳೆ? ರಾಮಣ್ಣ ಅಂಕಲ್ ಅಂತೂ ಹೋಟೆಲಲ್ಲಿ ಒಬ್ಬರೇ ಆಗ್ಬಿಟ್ಟಿರ್ತಾರೆ. ಚಿಂಟು ಅಣ್ಣ ಸಿನಿಮಾ ಅದು ಇದು ಅಂತ ಹೊರಟ್ರೆ ಸಾಕು, ಹೋಟೆಲ್ ಕಡೆ ಗಮನನೇ ಇರಲ್ಲ. ಸಂಜೆ ಹೊತ್ತಾದ್ರೆ ಸಾಕು ರಶ್ ಆಗ್ಬಿಡುತ್ತೆ, ಕಣ್ಮುಟ್ಟಕ್ಸಕ್ಕೂ ಟೈಮ್ ಇರಲ್ಲ. ಮೀರಾ, ಕಾಫಿ. ಥ್ಯಾಂಕ್ಸ್ ಅಕ್ಕ, ನಂಗೆ ಬೇಡ. ಮೀರಾ, ನಿನ್ಗೋಸ್ಕರ ಬಜ್ಜಿ ಮಾಡಿದ್ದೀನಿ. ಸಂಜೆ ಟೈಮಲ್ಲಿ ಬಜ್ಜಿ ಜೊತೆ ಕಾಫಿ ಒಳ್ಳೆ ಕಾಂಬಿನೇಷನ್. ಬೇಡ ಅಂತ ಹೇಳ್ಬೇಡ, ಚೆನ್ನಾಗಿರುತ್ತೆ, ತಿನ್ಬಿಟ್ಟು ಹೋಗು. ಅಕ್ಕ, ನಂಗೆ ತುಂಬ ಟೈಮ್ ಆಗ್ತಿದೆ, ಬೇಡ. ಥ್ಯಾಂಕ್ ಯು. ಮೀರಾ, ನಿಂತ್ಕೋ. ಅದೇನದು ಪ್ರತಿದಿನ ಸಂಜೆ ಇಷ್ಟೊತ್ತಾಗ್ತಿದ್ದ ಹಾಗೆ ಹೊರಟ್ಬಿಡ್ತೀಯಲ್ಲ, ಅದೇನಂತ ಕೆಲಸ? ಕೆಲಸ ಇರೋದಕ್ಕೆ ಹೋಗ್ತಿದ್ದೀನಿ. ಅದೇ ಏನು? ಅದೆಲ್ಲ ನಿಮ್ಗೆ ಯಾಕೆ? ರಾತ್ರಿ ಹೊತ್ತು ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋದು ಸರಿ ಅಲ್ಲ ಪುಟ್ಟ. ದಯವಿಟ್ಟು ಅಕ್ಕ, ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ಬೇಡಿ. ನನ್ನ ಸೇಫ್ಟಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಉಪದೇಶ ನನಗೆ ಬೇಡ. ಕಾಫಿ ಬಿಸಿ ಆಗಿದೆ, ಬಜ್ಜಿನೂ ಬಿಸಿ ಆಗಿರ್ಬೇಕು. ನೀವೇ ತಿನ್ಕೊಂಡ್ಬಿಡಿ. ಮೀರಾ, ಏನೇ ಅದು? ಅಹಲ್ಯಮ್ಮ ಅಷ್ಟೊಂದು ಪ್ರೀತಿಯಿಂದ ಹೇಳ್ತಾ ಇದ್ರೆ ವಾದಿಸ್ತಾ ಇದೀಯಾ? ಅಮ್ಮ, ನಾನು ವಾದಿಸ್ತಿರ್ಲಿಲ್ಲ ಅಮ್ಮ. ಅಮ್ಮ, ನಂಗೆ ಟೈಮ್ ಆಗ್ತಿದೆ, ನಾನು ಹೊರಡ್ಬೇಕು. ಟೈಮ್ ಆಗ್ತಾ ಇದೆ ಅಂತ ಇಷ್ಟೊಂದು ಹೊರಟಾಗಿ ಮಾತಾಡು ಅಂತಾರ? ಅಕ್ಕ, ನಾನು ಹೊರಟಾಗಿ ಮಾತಾಡಿದೆ ಅಂತ ನಿಮ್ಗೆ ಅನ್ಸಿದ್ರೆ ಐ ಆಮ್ ಸಾರಿ ಅಕ್ಕ. ಅಮ್ಮ, ನಂಗೆ ಟೈಮ್ ಆಯ್ತು, ನಾನು ಬರಲಾ? ಮೀರಾ, ನೀನ್ ಎಲ್ಗೂ ಹೋಗೋದು ಬೇಡ. ನೀನ್ ದಿನ ಮಾನ್ಯ ಮನೆಗೆ ಓದ್ಕೊಳಕ್ ಹೋಗ್ಬೇಕು ಅಂತ ಏನಾದ್ರೂ ಇದೆಯಾ? ಮಾನ್ಯನೇ ಇಲ್ಲಿಗೆ ಬರಕ್ ಹೇಳು. ಅಮ್ಮ, ಇಲ್ಲಿ ಓದ್ಕೊಳ್ಳೋದಕ್ಕಾಗಲ್ಲ ಅಮ್ಮ. ಸ್ಟಡಿಗೆ ಅವ್ರ ಮನೆನೇ ಬೆಟರು. ಯಾಕೆ? ಅಂಥದ್ದೇನಿದೆ ಅಲ್ಲಿ? ಅಮ್ಮ, ನಾನು ಏನು ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲೇ ಇದ್ರೆ ಟಿವಿ ನೋಡ್ತೀನಿ. ಸಿನಿಮಾ ಏನಾದ್ರೂ ಬರ್ತಿದೆ ಅಂದ್ರೆ ಹಾಗೆ ಕೂತ್ಕೊಂಡ್ ಬಿಡ್ತೀನಿ. ಈ ಪ್ರಣಮ್ ಏನಾದ್ರೂ ಬಂದು ಕೀಟ್ಲೆ ಮಾಡಿದ್ರೆ ಅವನ ಜೊತೆ ತರ್ಲೆ ಮಾಡ್ಕೊಂಡು ಹಾರಾಡ್ತೀನಿ. ತಿನ್ಬೇಕು ಅನ್ಸಾಗ್ಲಿಲ್ಲ ಅಡ್ಗೆ ಮನೆಗೆ ನುಗ್ತೀನಿ. ಸುಮ್ಮನೆ ಟೈಮ್ ಹಾಳಾಗುತ್ತಮ್ಮ. ಅಮ್ಮ, ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕಾಗಲ್ಲ ಅಮ್ಮ. ಎಕ್ಸಾಮ್ಸ್ ಮುಗಿಯೋವರೆಗೂ ಬೇಡ ಅಂತ ಹೇಳ್ಬೇಡ ಪ್ಲೀಸ್, ನಿನ್ ದಮ್ಮಯ್ಯ. ಓ, ನೀನು ಓದೋದಕ್ಕೆ ಮಾನ್ಯ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಿದಿದ್ರೆ ಆಗ್ತಿತ್ತು. ಸರಿ, ಒಂದ್ ನಿಮಿಷ ಇರು, ಈಗ ಬರ್ತೀನಿ. ಅಮ್ಮ, ಅಣ್ಣ, ಅತ್ತಿಗೆ ಹತ್ರ ಒಂದ್ಸಲ ಮಾತಾಡು, ಖಂಡಿತ ಅವ್ರು ಒಪ್ಕೋತಾರೆ. ಆಗ್ಲಿ, ಮಾತಾಡಿ ನೋಡ್ತೀನಿ. ಮಗ, ಯಾಕೇನಾಯ್ತು? ಏನಿಲ್ಲ ಅಳಿ ಅಂದ್ರೆ ಏನಿಲ್ಲ. ಅಂಕಲ್, ಇಲ್ಲೂ ಕೂಡ ನೀವು ಒಬ್ಬರೇ ಆಗ್ತಿದ್ದೀರಾ ಅಂತ ಫೀಲ್ ಆಗ್ತಾ ಇದೆಯಾ?
ಹಾ, ಹೊಸ ಕೆಲಸ, ಹೊಸ ಜಾಗ, ಸ್ವಲ್ಪ ಟೈಮ್ ಬೇಕಾಗುತ್ತೇನೋ. ಇನ್ನು ಹೆಚ್ಚು ಟೈಮ್ ಬೇಕಾಗಲ್ಲ ಬಿಡಿ ಅಂಕಲ್. ನಿಮಗೆ ಬೇಕಾದವ್ರೆ ಆಫೀಸಿಗೆ ಬರ್ತಾ ಇದ್ದಾರೆ. ನನಗ್ ಬೇಕಾಗಿರೋರು ಅಂದ್ರೆ ಯಾರು? ನಾನು ಇನ್ನ ಮಾತಾಡಿಲ್ಲ ಕಣೋ. ನೀ ಮಾತಾಡಿದ್ರೆ ಅದಕ್ಕೆ ಬೇಡ ಅನ್ನೋದಕ್ಕೆ ಚಾನ್ಸೇ ಇಲ್ಲ ಅಂಕಲ್. ಅದಕ್ಕೆ ನಾ ರೀಜಾಯಿನ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬಂದ್ರೆ ನೀವು ಆರಾಮಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ಬೋದು. ಈ ಆಫೀಸಲ್ಲಿ ನಿಮ್ಗೂ ಕಂಫರ್ಟ್ ಇರುತ್ತೆ. ಏನಾಯ್ತು ಮಾವ? ಅಹಲ್ಯ ಹತ್ರ ಮಾತಾಡಿದ್ರೇನಪ್ಪ? ಇನ್ನೂ ಇಲ್ಲ ಮಾವ, ಈಗ ಮಾತಾಡ್ಬೇಕು. ನನ್ನ ಮಗಳು ಮಾಡೋ ಕೆಲಸ ಎಲ್ಲ ಬಿಟ್ಟು ಮನೇಲೆ ಕಳೆದೋಗ್ಬಿಟ್ಟಿದ್ದಾಳೆ. ಅವಳು ಇಲ್ಲಿ ಬರೋದಕ್ಕೆ ಒಪ್ತಾಳ? ನಾನು ಹೇಳಿಲ್ವಾ? ನಾನು ಶೋರ್ ಆಗಿ ಹೇಳ್ತೀನಿ, ಅಮ್ಮ ಹೇಗೆ ಆಫೀಸ್ ಕೆಲಸ ಮನೆ ಕೆಲಸನ ನಿಭಾಯಿಸ್ತಾ ಇದ್ರು ಅದಕ್ಕೆಗೂ ಆ ಶಕ್ತಿ ಇದೆ. ಅವರು ಆ ಕೆಲಸ ಮಾಡ್ತಾರೆ. ನೀನ್ ಮಾತಾಡ್ ನೋಡಷ್ಟೇ. ಅಹಲ್ಯ ಇಲ್ಲಿಗೆ ಬರ್ತೀನಿ ಅಂದ್ರೂ ಇಲ್ಲಿ ಪೋಸ್ಟಿಂಗ್ ಇರ್ಬೇಕಲ್ವಾ? ಅದಕ್ಕೆ ಬರ್ತಾರೆ ಅಂತಂದ್ರೆ ಅವ್ರಿಗೋಸ್ಕರನೇ ಒಂದು ಪೊಸಿಷನ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಇಲ್ಲಿ ಅಣ್ಣನ್ ಸರಿಸಮವಾಗಿರ್ತಾರೆ. ಮೀರಾ, ನನಗೇನೋ ನಿನ್ನನ್ನು ಕಳ್ಸೋದಕ್ಕೆ ಮನಸ್ಸಿಲ್ಲ ಕಣೋ. ಮನೆಯಲ್ಲಿದ್ದೇ ಓದ್ಕೊಳ್ಳೋ. ಯಾಕಮ್ಮ ನೀನ್ ಹೀಗೆ ಓದ್ಕೊಳ್ದಿದ್ದಾಗ ಓದ್ಕೋ ಅಂತ ಬೆನ್ ಹಿಂದೆನೆ ಬಿದ್ದಿರ್ತೀಯ. ಓದ್ಕೊಳ್ಳೋದಕ್ಕೆ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದ್ರೆ ಬೇಡ ಅಂತಿದ್ಯಾ. ನೀನು ಓದ್ಕೊಳ್ಳೋದು ಸಮಸ್ಯೆ ಅಲ್ಲ ಕಣೆ, ರಾತ್ರಿ ಹೊತ್ತು ಆಚೆ ಹೋಗೋದು ಸರಿ ಕಾಣಿಸಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಅಮ್ಮ ಪರವಾಗಿಲ್ಲ ಬಿಡಿ, ಹೋಗಿ ಬರಲಿ. ನೀರಾ ತಗೋ. ಏನಿದು? ಗೋಡಂಬಿ, ಪಿಸ್ತಾ, ಬಾದಾಮಿ, ಒಣದ್ರಾಕ್ಷಿ ಇದನ್ನೆಲ್ಲ ಉಪ್ಪಲ್ಲಿ ಹುರಿದಿಟ್ಟಿದ್ದೀನಿ. ಓದ್ತಾ ಓದ್ತಾ ಒಂದೊಂದೇ ಬಾಯಿಗೆ ಹಾಕೋ. ಪ್ರತಿಯೊಂದು ನೆನಪಿನ ಶಕ್ತಿನ ಹೆಚ್ಚು ಮಾಡುತ್ತೆ, ಬಾಯಿಗೂ ರುಚಿ ಕೊಡುತ್ತೆ, ದೇಹಕ್ಕೂ ಶಕ್ತಿ ಕೊಡುತ್ತೆ. ಥ್ಯಾಂಕ್ಸ್ ಅಮ್ಮ, ನಾನು ಬರ್ಲಾ? ಟೈಮ್ ಆಯ್ತು. ಬಾಯ್ 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 ಬಾಯ್. ಮೀರಾ ಅಹಲ್ಯಮ್ಮ, ಇಷ್ಟೊತ್ತಲ್ಲಿ ಆಚೆ ಹೋಗೋದು ಸರಿಯಲ್ಲ ಅಂತ ನೀವಾದ್ರೂ ತಡಿಬೇಕಾಗಿತ್ತು. ನಿಮ್ಮ ಮಾತು ಕೇಳ್ತಾ ಇದ್ಲು. ನಿಮ್ಮ ಮಾತೇ ಕೇಳಲಿಲ್ಲ, ಇನ್ನು ನನ್ನ ಮಾತು ಕೇಳ್ತಿದ್ಲ? ಮೀರಾ ಇಲ್ಲಿ ಯಾರ ಮಾತನ್ನ ಸೀರಿಯಸ್ ಆಗಿ ತಗೋತಾಳೆ ಹೇಳಿ? ನೀವೆಲ್ಲರೂ ಅವಳನ್ನ ಮುದ್ದು ಮಾಡಿ ಮಾಡಿ ಹಾಳು ಮಾಡಿದಿರ. ನೀವು ನಾನು ಹೋಗೋದ್ ಬೇಡ ಅಂದಿದ್ರು ಮೀರಾ ಹಠ ಮಾಡ್ಕೊಂಡು ಹೋಗ್ತಿದ್ಲು. ಒಂದ್ಸಲ ಮಾತ್ ಮೀರೋದನ್ನ ಕಲ್ತ್ಬಿಟ್ರೆ ಇನ್ಯಾವತ್ತು ಮೀರಾ ನಿಮ್ ಮಾತನ್ನ ಕೇಳ್ದಿರೋ ಹಾಗಾಗ್ಬಿಡ್ತಾಳೆ. ಅಮ್ಮ ನೀವೇನು ಬೇಜಾರು ಮಾಡ್ಕೋಬೇಡಿ. ಮಕ್ಳನ್ನ ಮುದ್ದಿಂದ ಬೆಳೆಸಿದ್ರೆ ಮಕ್ಳು ಹಾಳಾಗ್ತಾರೆ ಅಂತ ನಮ್ಮ ಲೆಕ್ಚರರ್ ಒಬ್ರು ಹೇಳ್ತಾ ಇದ್ರು. ಯಾವ್ದು ಬೇಕು ಯಾವ್ದು ಬೇಡ ಅಂತ ಮೊದ್ಲಿಂದಾನೇ ರಿಸ್ಟ್ರಿಕ್ಟ್ ಮಾಡ್ತಾ ಬಂದಿದ್ರೆ ಮೀರಾನು ನಿಮ್ ಹಿಡಿತದಲ್ಲಿರ್ತಿದ್ಲು. ಆದ್ರೆ ಸಾಕೇತ್, ಅನಿಕೇತ್, ತಾತ ನಿಮ್ಮೆಲ್ಲರ ಪ್ರೀತಿ ಮೀರಂಗೆ ಹಠ ಮಾಡೋದನ್ನ ಅಭ್ಯಾಸ ಮಾಡ್ಬಿಟ್ಟಿದೆ. ಅದು ಸರಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವೇನು ಬೇಜಾರು ಮಾಡ್ಕೋಬೇಡಿ ಅಮ್ಮ. ಇವತ್ತೇನೋ ಅರ್ಜೆಂಟಲ್ಲಿದ್ದಾಳೆ, ಹೋಗಿ ಬರ್ಲಿ. ನಾಳೆ ನಾನೇ ಅವಳ ಜೊತೆ ಮಾತಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಏನಮ್ಮ, ನನ್ನ ಮಗಳು ನಿಮ್ಮ ಥರ ಜವಾಬ್ದಾರಿಯಿಂದ ಇರೋದನ್ನ ಕಲಿಬೇಕು. ಅವಳು ನಿಮ್ಮ ಥರ ಆದಾಗಲೇ ನನಗೆ ಸಮಾಧಾನ. ಅಮ್ಮ ನಾನಿದ್ದೀನಲ್ಲ, ನಾನೆಲ್ಲನೂ ಸರಿ ಮಾಡ್ತೀನಿ. ಮೀರನ್ ಜವಾಬ್ದಾರಿನ ನನ್ನ ಮೇಲೆ ಬಿಟ್ಬಿಡಿ. ನೋಡ್ತಾ ಇರಿ ನಾನು ಹೇಗೆ ಅವಳನ್ನ ಬದಲಾಯಿಸ್ತೀನಿ ಅಂತ. ಅಷ್ಟು ಮಾಡಿಮ್ಮ. ಅಯ್ಯೋ ನೋಡಿದ್ರ ಅಹಲ್ಯಮ್ಮ, ಈ ಕೋತಿ ಬ್ಯಾಗ್ ಇಲ್ಲೇ ಮರ್ತು ಹೋಗಿದ್ದಾಳೆ. ಅಮ್ಮಮ್ಮ ಕೊಡಿ ಅದನ್ನ, ಅವಳು ಇಲ್ಲೇ ಇರಬೇಕು, ನಾನು ಹೋಗ್ಕೊಟ್ಟು ಬರ್ತೀನಿ. ಮನೆ ಯಜಮಾನಿ ಆದ್ರೂ ಸ್ವಲ್ಪನೂ ಅಹಂಕಾರ ಇಲ್ಲ. ದೇವ್ರೆ, ನನ್ನ ಮಗಳಿಗೆ ಯಾವಾಗ ಈ ಬುದ್ಧಿ ಬರುತ್ತಪ್ಪ. ಸಾರಿ ಕಣ, ಇವತ್ ಬರೋದಕ್ಕಾಗಲ್ಲ. ಯಾವ್ದೋ ಅರ್ಜೆಂಟ್ ಕೆಲ್ಸದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ, ಅಲ್ಲಿಗೆ ಹೋಗ್ಬೇಕು. ಹಾ, ಇನ್ನೊಂದು ಹೆಲ್ಪ್ ಮಾಡು ಓಕೆನಾ? ಅಮ್ಮ ಏನಾದ್ರು ಕಾಲ್ ಮಾಡಿದ್ರೆ ಅಥವಾ ಮನೆಯವ್ರು ಯಾರಾದ್ರೂ ಬಂದ್ರೆ ಜಸ್ಟ್ ಈಗ ಹೋಟ್ಲು ಅಂತ ಇನ್ಫಾರ್ಮ್ ಮಾಡ್ಬಿಡು. ಹಾ ಹಾ ಸರಿ. ಆಮೇಲೆ ಹಾ ಥ್ಯಾಂಕ್ ಯು ಸೋ ಮಚ್ ಕಣ. ಅದೆಲ್ಲ ಇವಾಗ ಹೇಳಕ್ಕಾಗಲ್ಲ, ಸಿಕ್ಕಾಗ ಹೇಳ್ತೀನಿ. ಬಾಯ್ ಬಾಯ್.
ಮದ್ವೆ ಮನೆಗೆ ಮದುಮಗನ್ನೇ ಬಿಟ್ಟು ಹೋದ್ರಂತೆ. ಹಾಗಾಯ್ತು ನಿನ್ ಕತೆ. ಅಂದ್ರೆ ಓದೋದಕ್ಕೆ ಅಂತ ಹೋಗ್ತಿದ್ಯಾ, ಬುಕ್ಸು ಬ್ಯಾಗು ಬಿಟ್ಟು ಹೋದ್ರೆ ಹೇಗ್ ಓದ್ಕೋತ್ಯಾ? ನನ್ ಬುಕ್ಸು ಮಾನ್ಯ ಬುಕ್ಸು ಒಂದೇ. ನಮ್ಮಿಬ್ರಲ್ಲಿ ಯಾರ ಹತ್ರನಾದ್ರೂ ಇದ್ರೂ ನಡೆಯುತ್ತೆ. ಸರಿ, ಚೆನ್ನಾಗಿ ಓದ್ಕೊ. ಅಮ್ಮ ನಿನ್ ಮೇಲೆ ತುಂಬಾ ಆಸೆ ಕನ್ಸುಗಳನ್ನ ಇಟ್ಕೊಂಡಿದ್ದಾರೆ. ನನ್ ಮಗಳು ಚೆನ್ನಾಗಿ ಓದ್ತಾಳೆ, ಒಳ್ಳೆ ಕೆಲಸ ಸಂಪಾದಿಸ್ತಾಳೆ, ತನ್ನ ಕಾಲ್ ಮೇಲೆ ತಾನು ನಿಂತ್ಕೋತಾಳೆ, ತನ್ನನ್ನ ಕೊನೆಗಾಲದಲ್ಲಿ ರಾಣಿ ತರ ನೋಡ್ಕೋತಾಳೆ ಅಂತೆಲ್ಲ ಆಸೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರ ಆಸೆಗಳೆಲ್ಲ ಈಡೇರ್ಬೇಕು ಅಂದ್ರೆ ನೀನ್ ಚೆನ್ನಾಗಿ ಓದಿ ಒಳ್ಳೆ ಪರ್ಸೆಂಟೇಜ್ ತಗೋಬೇಕು. ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡ್ರು ಕಡಿಮೆನ. ಓದೋ ನೆಪದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡ್ಬೇಡ. ನೀನ್ ಚೆನ್ನಾಗಿ ಓದಿದ್ರೆ ನಿನ್ ಫ್ಯೂಚರ್ ಚೆನ್ನಾಗಿರುತ್ತೆ. ಮುಂದೆ ಯಾರ ಮುಂದೆನೂ ಕೈ ಚಾಚಿ ನಿಲ್ಲೋ ಸಂದರ್ಭ ಬರಲ್ಲ. ಥ್ಯಾಂಕ್ ಯು ಅಕ್ಕ. ನಿಮ್ಗೆ ನನ್ ಓದನ್ ಬಗ್ಗೆ ಒಂದ್ ಚೂರು ಕಾಳಜಿ ಇಲ್ಲ ಅನ್ನೋದು ನನಗ್ ಗೊತ್ತು. ನಿಮ್ ಚಿಂತೆ ಏನಿದ್ರು ನಾವ್ ಮಾಡಿರೋ ಸಾಲದ ಬಗ್ಗೆ. ಅದನ್ನ ನಾವ್ ತೀರಿಸ್ತೀವೋ ಇಲ್ವೋ ಅನ್ನೋ ಟೆನ್ಷನ್ ಇದೆ ನಿಮ್ಗೆ. ಡೋಂಟ್ ವರಿ ಅಕ್ಕ, ನಾವ್ ಮಾಡಿರೋ ಸಾಲದ ಪ್ರತಿ ಪೈಸೆನೂ ತೀರಿಸ್ತೀನಿ. ಓಕೆ? ಹೇ, ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯಲ್ಲೇ. ನೀವ್ ಹೇಳಿದ್ದು ನನಗ್ ಅರ್ಥ ಆಯ್ತು. ನಾನೇನ್ ಹೇಳ್ತಿದ್ದೀನಿ ಅನ್ನೋದು ನಿಮಗ್ ಗೊತ್ತಾಯ್ತು. ಅನಿ ನಿಮ್ಗೇನ್ ಹೇಳ್ದ ಹೇಳಿ? ನೀರ ಲೆಕ್ಕದಲ್ಲಿ ಪಕ್ಕ ಅಂತ ಹೇಳ್ದ. ನಾನ್ ಚಿಕ್ಕವಳಿದ್ದಾಗ್ಲಿಂದನೂ ಹಾಗೆ ಅಕ್ಕ. ಇನ್ ಮುಂದೆ ಇನ್ಯಾವತ್ತೂ ಈ ಮೀರಾ ನಿಮ್ ಮುಂದೆ ಕೈ ಒಡ್ಡಲ್ಲ ಬಿಡಿ, ಅದಂತೂ ಪಕ್ಕ. ಹಾಗಂದ್ರೆ ಹೇಗಾಗತ್ತೆ ಮೀರಾ? ಜೀವನ ನಡಿಬೇಕಲ್ವಾ? ಎಷ್ಟೆಲ್ಲ ಖರ್ಚಿದೆ. ಅಮ್ಮನ್ ಮೆಡಿಸಿನ್ ಏನು ಕಡಿಮೆ ರೇಟ್ ಇಂದಿದ್ಯಾ? ಅದೆಲ್ಲ ಅವ್ರದ್ದು ಉಳ್ದಿದ್ದ ಹಣಕ್ಕೆ ಸರಿಯಾಗ್ಬಿಡತ್ತೆ. ಇನ್ ಉಳ್ದಿದ್ ಖರ್ಚು ವೆಚ್ಚ? ನಮ್ ಖರ್ಚು ವೆಚ್ಚಕ್ಕೆ ನಾನೇ ವ್ಯವಸ್ಥೆ ಮಾಡ್ತೀನಿ. ಇವಳು ಏನೋ ಮಾಡ್ತಿದ್ದಾಳೆ.